ಸೊ ಗೈಸ್ KRS ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬಿಕಾಸ್ ಅದು ನಮ್ಗೆ ಇವಾಗ ಗೊತ್ತಾಯಿತು ದಟ್ ಅಂದರೆ ಗೂಗಲ್ ಮಾಡಿದಾಗ ಗೊತ್ತಾಯಿತು ದಟ್ ವೀಕ್ ಡೇಸಲ್ಲಿ 6:30 7:30ವರೆಗೂ ಲಾಸ್ಟು ಅಂತ. ಸೊ ಅದಕ್ಕೇ ನಾವು ಮೈಸೂರಿಗೆ ಬಂದಮೇಲೆ ಈ ಪ್ಲೇಸ್ನ ಮಿಸ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಮೈಸೂರು ಪಾಕ್, ವರ್ಡ್ ಆಫ್ ಮೈಸೂರು ಪಾಕ್. ಬನ್ನಿ ಗೈಸ್, ಫಸ್ಟ್ ಹೋಗಿ ಟೇಸ್ಟ್ ಮಾಡೋಣ. ವೆಯ್ಟಿಂಗ್ ವರ್ಡ್ ಆಫ್ ಮೈಸೂರು ಪಾಕ್. ಯಾವುದು ಬೇಕು, ಏನು ಬೇಕು ಹೇಳ್ಬೇಕು. ಇದು ನೋಡಿ ಹೆಂಗೆ ತೆಗಿತಾರೆ, ಏನು ವಿಸಿಬಿಲಿಟಿ ಅನ್ನೋದು ಇದೇನೆ. ಮುಚ್ಚುಮರೆ ಇಲ್ದಲೆ ಹೆಂಗೆ ಮಾಡ್ತೀವಿ ಏನು ಅನ್ನೋದನ್ನ ಕ್ಲೀನಾಗಿ ನೋಡಿ ಯಾವ ಥರ ಡಿಸ್ಪ್ಲೇ ಮಾಡೋರೆ. ಇದು ಗೈಸ್ ಸೀರಿಯಸ್ ಆಗಿ ಖುಷಿ ಆಯ್ತದೆ ನೋಡಿ ಯಾವ ಥರ ವಿಸಿಬಿಲಿಟಿ ಮಾಡ್ತಾ ಇದ್ದಾರೆ. ಜನಕ್ಕೆ ಡೌಟೇ ಪಡಂಗೆ ಇಲ್ಲ. ಅದನ್ನ ಹಾಕಿರ್ತಾರೆ ಅಂತ ಡೈರೆಕ್ಟಾಗಿ ನೋಡ್ಕೊಳ್ಳಿ, ಏನಾರು ನೋಡ್ಕೊಳ್ಳಿ ನೀವು. ನಾವು ಹೆಂಗೆ ಮಾಡ್ತೀವಿ, ನಾವೇನು ಮಾಡ್ತೀವಿ ನೋಡ್ಕೊಳ್ಳಿ. ಸೈಕ್ ಯಾವ್ದಕ್ಕ ಕಟ್ಟಿಂಗ್ ಬೇರೆ ಆಗ್ತಾ ಇದೆಯಾ ಗೈಸ್? ನೋಡಿ ಕಟ್ಟಿಂಗ್. ಸೊ ಯಾವ ಥರ ಕಟ್ಟಿಂಗ್ ಮಾಡ್ತಾರೆ ನೋಡಿ. ಇವನ್ ತುಪ್ಪ ಕೂಡ ನಿಮಗೆ ಎಷ್ಟು ವಿಸಿಬಿಲಿಟಿ ಇಕ್ಕೋರೆ ಅಂದರೆ ನೋಡ್ರಿ, ತುಪ್ಪನೂ ನೋಡ್ರಿ, ಯಾವುದು ಮುಚ್ಚುಮರೆ ಅನ್ನೋದೇ ಇಲ್ಲ. ನೋಡ್ರಿ, ತಿನ್ರಿ. ಏನಂತೀರ ಸರ್? ಏನಂದರೆ ನಂದಿನಿದೂ ಚೆನ್ನಾಗೈತೆ, ಬಟ್ ವಿಸಿಬಿಲಿಟಿಗೋಸು ನಮ್ಮ ಪ್ರಾಫಿಟ್ ಅಷ್ಟೇ. ಅವ್ರಿಗೆ ಇನ್ನೂ ಪ್ರಾಫಿಟ್ಟು. ಜನ ನೋಡ್ತಾರೆ, ಅವಾಗ ನಮ್ಮ ಥರ ತಗೊತಾರೆ. ಮ್ಯಾನ್ ಪವರ್ ನೋಡಿ ಇಲ್ಲವೇ ಇಲ್ಲ, ಎಲ್ಲ ಮಿಷಿನ್ ಪವರ್. ಮೈಸೂರು ಪಾಕ್ ಕೊಡ್ಸಕ್ಕ ಫಸ್ಟು ಸೊ ಗೈಸ್ ಟೇಸ್ಟ್ ಕೇಳೋಣ. ಏನಂತ ಕಟಿಂಗ್ ಮಾಡಿರೋದು ಮತ್ತು ಇಲ್ಲಿರೋದೆಲ್ಲ ಒಂದೇ ಟೈಮಲ್ಲಿ ಆಗೋದು. ಬಿಸಿ ಮಾಡೋದು ಇವಾಗ ಬಿಸಿ ಆಗ್ತದೆ, ಇನ್ನೂ 1 hour ಆಗುತ್ತೆ. ಒಳಗಡೆ ಹೋಗ್ಬೋದಾ? ಒಳಗಡೆ ಯಾರು ಎಂಟ್ರಿ ಇಲ್ಲ ಸರ್. ಒಬ್ಬರು ನಮ್ಗೆ ಅದೇ ಪೀಸ್ ಬೇಕು ಅಂತ ಕೊಡ್ತೀರಾ? ಒಂದ್ಸಲ ಕೇಳಿ ಮದೇಶನ ಇವರಾ? ಎಷ್ಟು ಬೇಕು? 3 ಪೀಸ್ ಕೊಡು ಬಾಸ್. 5 ಪೀಸ್ ತಗೊಳ್ಳಿ. 5 ಪೀಸ್ ಕೊಡಿ. ಓಕೆ, 5 ಪೀಸ್ ಅಲ್ರಿದಾನೆ ತಗೊಳ್ಳಿ. ಓಕೆ ಗೈಸ್ ಫೈನಲಿ ಅದರಿಂದನೇ ಎತ್ತಿಸ್ತಾವ್ರು ಇವಾಗ. ಕಟ್ ಮಾಡಿರೋ ಫ್ರೆಶ್ ಪೀಸು. ಅದು ಬಿಸಿ ಇರಲ್ಲ, ಆದರೆ ಪರವಾಗಿಲ್ಲ. ತುಂಬಾ ಫೇಮಸ್ ಗಾಯ್ಸ್ ಇದು. ಅನ್ಕೊಂಡಿದ್ನ ಪಡ್ಕೊಳ್ಳೇಬೇಕು, ಆಸೆ ಪಟ್ಟಿದ್ನ ತಿನ್ನಲೇಬೇಕು. ಕಟ್ ಮಾಡಿರೋದನ್ನೇ ಕೊಡ್ಸ್ತಾರೆ ನೋಡಿ ಅಲ್ಲಿ, ಅದನ್ನೇ ಇಸ್ಕೊಡ್ತಾರೆ ಇವಾಗ. ಇಷ್ಟಪಟ್ಟರೆ ನಾವೇನು ಬಿಡಲ್ಲ. ಕಾರಣಕರ್ತರು ಇವಾಗ ಈಸ್ಕೊಡೋಕ್ಕೆ ಕಾರಣಕರ್ತಾರೆ ಇವರು. ಟೇಸ್ಟ್ ಜೊತೆಗೆ ಸಂಸ್ಕೃತಿಯಿಂದ ಬಂದಿರೋ ಸಂಸ್ಕೃತಿ ನಾಡಿನ ಮೈಸೂರು ಪಾಕ್ಗೆ ನಾವು ತಂದಿದ್ದೀವಿ. ಶೂಟ್ ಮಾಡೋಕ್ಕೆ ಏನಾದರೂ ಒಳಗಡೆ ಬಿಡ್ತಾರಾ ನೋಡೋಣ, ಕೇಳೋಣ ಬನ್ನಿ ಗೈಸ್. ಸರ್ ಒಳಗಡೆ ಏನಾದರೂ ಶೂಟ್ ಮಾಡ್ಬೋದಾ? ಇಲ್ಲ ಸರ್, ಒಳಗಡೆ ಮೊದಲು ಬಿಡ್ತಾಯಿದ್ವಿ, ಇವಾಗ ಎಂಟ್ರಿ ಇಲ್ಲ. ಹಾಂ, ಸೊ ಮೊದಲು ಏನೋ ಬಿಡ್ತಾ ಇದ್ರಂತೆ, ಇವಾಗ ಎಂಟ್ರಿ ಇಲ್ಲ ಶೂಟ್ಗೆ. ಸೊ ಇವಾಗ ಏನೋ ಅವ್ರವ್ರದ್ದು ರೂಲ್ಸ್ ಇರುತ್ತಲ್ಲ, ಸದ್ಯ ಇಲ್ಲಿ ಶೂಟ್ ಮಾಡೋಕ್ಕಾದ್ರೂ ಬಿಟ್ಟಾರಲ್ಲ, ಅದು ಖುಷಿ. ಬನ್ನಿ ಟೇಸ್ಟ್ ಒಂಚೂರು ಕೇಳೋಣ. ಟೇಸ್ಟ್ಗೆ ಬಂದ್ಬಿಡ್ತು. ಅಕ್ಕ ಸರ್ ಅಣ್ಣ, 4 kg ಹೇಳಿದ್ದು, ಇನ್ನೂ 2 ಪೀಸ್ ತಂದ್ಕೊಡ್ತೇನೆ.
ದೀಪು ದೀಪಕ್ ಮಾಲ್ ಬಂತು ಬಾ. ಹಾಂ ಸರ್. ಸರ್ ಫ್ರೆಶ್ ಮ್ಯಾಂಗೋದು ಏನಾದ್ರು ಸಿಗುತ್ತಾ? ಮ್ಯಾಂಗೋ ಇದು ಮ್ಯಾಂಗೋದೇನಾ? ನೈಸ್ ನೈಸ್. ಫೈನಲಿ ಫ್ರೆಶ್ಶು ನೋಡಿ. ಇಲ್ಲಿರೋದನ್ನು ಹಂಗೆ ಇಸ್ಕೊಂಡಿರೋದು. ಇಲ್ಲಿ ಎತ್ತುತ್ತವರೆಲ್ಲ ಕಟ್ ಮಾಡಿರೋದು ಅದನ್ನೇ ಎತ್ತಿರೋದು. ಬನ್ನಿ. ಸೊ ತಿಂದ್ಬಿಟ್ಟು ಮನೆಗೆ ಪಾರ್ಸಲ್ ಎತ್ಕೊಂಡು ಸಿಗೋಣ. ಫ್ರೀಯಾಗಿ ಏನಿಲ್ಲಪ್ಪ, ಇದು ಬಿಲ್ ಮಾಡಿಸ್ಬೇಕು. ಫ್ರೀಯಾಗಿ ಏನಿಲ್ಲ, ಬಿಲ್ ಮಾಡಿಸ್ಬೇಕು. ಇದನ್ನು ಸೇರಿಸಿ ಅಲ್ಲಿ ಬಿಲ್ ಮಾಡಿಸ್ಬೇಕಂದ್ರೆ ಹೇಳ್ಬಿಟ್ಟು ಬಿಲ್ ಮಾಡಿಸ್ಬೇಕಷ್ಟೇ. ಗೈಸ್ ಸೀರಿಯಸ್ ಆಗಿ ಸುಳ್ಳು ಹೇಳ್ಬಾರ್ದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಏನು ಹೇಳಿ, ಟೇಸ್ಟ್ ಮಾತ್ರ ಸಾಕಾಗಿದೆ ಗೈಸ್. ದೀಪಕ್ ಏನು ಹೇಳ್ತೀರಾ ಟೇಸ್ಟ್ ಬಗ್ಗೆ? ಟಾಪ್ ನಾಚ್. ಏನು ಹೇಳ್ತೀರಾ ಸರ್ ಟೇಸ್ಟು? ಅಕ್ಕ ಏನು ಹೇಳ್ತೀರಾ ಟೇಸ್ಟ್ ಬಗ್ಗೆ? ಚಿಂದಿ ಆಸ್ ಆಲ್ವೇಸ್. ಸಾಕಾಗಿದೆ ಗೈಸ್ ತಿನ್ನಕ್ಕೆ. ನೋಡಿ ಗೈಸ್ ಇಲ್ಲಿ ಸೊ ಯಾವ್ಯಾವ ಥರದ ಮೈಸೂರು ಪಾಕ್ ಇದೆ. ಸೊ ಎಲ್ಲ ಥರದೂ ಇಲ್ಲಿ ಹಾಕಿದ್ದಾರೆ. ಕಾಜು ಮೈಸೂರು ಪಾಕು, ಜಾಗ್ರಿ ಕೂಡ ಇದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು. ಸೊ ಮಹಾರಾಜರು ಈ ಕೋರಿಕೆಯೊಂದಿಗೆ ಮುದ್ದಪ್ಪರವರು ಅರಮನೆಯ ಅಡುಗೆ ಮನೆಯಲ್ಲಿ ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆಯಿಂದ ಸ್ವಯಂ ತಯಾರಿಸಲು ಪ್ರಾರಂಭಿಸಿದರು. ಸೊ ಗೈಸ್ ಇದೇನು ಅಲ್ಲ, ಮೈಸೂರು ಪಾಕ್ ಯಾವ ಥರ ಉಟ್ಕೊಂತು ಅಂತ ಒಂದು ಇತಿಹಾಸನ ಇಲ್ಲಿ ತೋರಿಸಿದ್ದಾರೆ. ಸೀರಿಯಸ್ಲಿ ಸುಳ್ಳು ಹೇಳ್ಬಾರ್ದು, ಸಕ್ಕತ್ತಾಗಿದೆ ಗೈಸ್. ಮನೆಗೆ ಎಷ್ಟು ಎತ್ಕೊಂಡು ಹೋಗೋದು ಗೊತ್ತಿಲ್ಲ, ಬಟ್ ಮನೆಗಂತೂ ಗ್ಯಾರಂಟಿ ಎತ್ಕೊಂಡು ಹೋಗ್ತೀನಿ. ಮನೇಲಿ ಅಮ್ಮನೂ ಇಷ್ಟಪಡ್ತಾರೆ. ಅಮ್ಮ ತಿಂದು ರಿಯಾಕ್ಷನ್ನ ನಾನು ನಿಮ್ಗೆ ಹಾಕ್ತೀನಿ. ಸೊ ಇದೀಗ ತಿಂದು ಮುಗಿಸ್ಬಿಟ್ಟು ಸಿಗ್ತೀನಿ ನಾನು. ಆಯ್ತಲ್ಲ, ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ನೋಡಿ. ತಿಂದು ಮುಗಿಸ್ಬಿಟ್ಟು ಸಿಕ್ಬಿಡ್ತೀನಿ ರೀ ಒಂದೇ ಸರ್ತಿ ಗೈಸ್. ಸೊ ಸ್ಯಾಂಪಲ್ಗೆ ಅಂತ ಇಸ್ಕೊತಾ ಇದ್ದೀನಿ, ಟ್ರೈ ಮಾಡೋಣ. ಸೊ ಇದು ಜಾಗ್ರಿ ಮೈಸೂರು. ಸಕ್ಕರೆ ಜಾಸ್ತಿ ಹೊಡೆದೈತೆ ಸರ್. ಇದೊಂದು ಹಾಕಿ. ಗೈಸ್ ಇದು ಸ್ಪೆಷಲ್ಲು. ಮಾಮ ಮೈಸೂರೇ ಇದೆ ಮಾಮ. ಮ್ಯಾಂಗೋನೇ ಮಾಮ. ಅದೊಂದು ಹಂಗೆ ಟೇಸ್ಟ್ ಹಾಕ್ಬೋದು. ಚಾಕ್ಲೇಟ್ ಮೈಸೂರು ಪಾಕ್ ಹಾಕು. ಗೈಸ್ ಚಾಕ್ಲೇಟ್ ಮೈಸೂರು ಪಾಕು. ಇದು ಓಕೆ. ಚಾಕ್ಲೇಟ್ ಮೈಸೂರು ಸಗದಾಗಿದೆ. ಚಾಕ್ಲೇಟ್ ಮೈಸೂರು ಸಖತ್ತಾಗಿದೆ ಅಮ್ಮ. ಚಾಕ್ಲೇಟ್ ಮೈಸೂರು ಚೆನ್ನಾಗೈತೆ ನೋಡು. ಅಲ್ಲೇ ಐತೆ ನೋಡು, ಚಾಕ್ಲೇಟ್ ಮೈಸೂರು ಪಾಕ್ ಸಖತ್ತಾಗಿದೆ. ಕಾಫಿದಾ? ಅಲ್ಲೇ ಐತೆ ನೋಡು ಚಾಕ್ಲೇಟು. ಇಲ್ಲ ಕಾಫಿದೊಂದು ಟೇಸ್ಟ್ಗಾಗಿ ಅಲ್ಲೈತೆ ನೋಡು. ಅಲ್ಲಿ ಮುಂದೆ ಐತೆ ನೋಡು ಚಾಕ್ಲೇಟು. ಇದೆಲ್ಲ ಅಲ್ಲಿ ಮುಂದೆ ಅಲ್ಲೈತೆ ನೋಡು ಚಾಕ್ಲೇಟ್ ಅಂತ. ಇದನ್ನ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಬೇಕಂತ. ಇದೊಂದು ಇದನ್ನ ಟೇಸ್ಟ್ಗೆ ಹಾಕಿ. ಚಿಕ್ಕ ಬಾಕ್ಸ್ ನೀವು ಹೇಳಿ ಕಾಫಿದು ಸೂಪರ್ ಇದೆ.
ಕಾಫಿದೂ ಸಕ್ಕತ್ತಾಗಿದೆ ಗೈಸ್. ಬಟ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಸ್ಪೆಷಲ್ಲು, ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗಿದ್ದು ಮ್ಯಾಂಗೋ. ಸಕ್ಕತ್ತಾಗಿದೆ ಮ್ಯಾಂಗೋ ದೆನ್ ಸ್ಪೆಷಲ್ ಚಾಕ್ಲೇಟ್ ಕಾಫಿ 4 ಸೂಪರಾಗಿದೆ ಗೈಸ್. ಮೈಸೂರಿಗೆ ಬಂದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಒಂದು ಸತಿನಾದರೂ ಟ್ರೈ ಮಾಡಿ, ಗ್ಯಾರಂಟಿ. ಅದರಲ್ಲೂ ಎಸ್ಪೆಷಲಿ ಮ್ಯಾಂಗೋ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತ ಇಷ್ಟಪಡ್ತೀರಾ ಮ್ಯಾಂಗೋನ. ಮಮ್ಮ ಓಯ್ ಐ ವಾ ಮ್ಯಾಂಗೋ ಇತ್ತು ಪಾತ್ರೆ ಸಕ್ಕತ್ತಾಗೈತೆ. ಶಾಲೆಗಳ ತರಕ್ಕೆ ಬರ್ತೀರೇನಪ್ಪ ನೀವು? ನೋಡ್ರಿ ಗಾಯ್ಸ್, ನನ್ನ ಮಗನ್ ನೋಡ್ರಿ ಗಾಯ್ಸ್. ಅವರು ಟೇಸ್ಟ್ಗೆ ಅಂತ ಅಲ್ಲ, ಟೇಸ್ಟ್ಗೆ ಅಂತ ಅವ್ರು ಕೊಡ್ತಾ ಇದ್ರೆ ಇವನು ಅದನ್ನೇ ಊಟ ಥರ ತಿಂತ ನೋಡ್ರಿ ಇಲ್ಲಿ. ನಾನು ವಿಡಿಯೋ ಮಾಡಿದ್ದೀನಿ, ನಾನು ತಿಂದಿರೋದು ನಾನು ವಿಡಿಯೋ ಮಾಡಿದ್ದೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹೆಂಗ್ ತಿನ್ಬೇಕಂದ್ರೆ ಮತ್ತಿನ್ನೊಂದ್ಸಲ ಜೀವನದಲ್ಲಿ ಸ್ವೀಟನ್ನು ಮಕ್ಕೊಡಿಬೇಕು. ಹೆಂಗ್ ಮಕ್ಕೊಡಿತದೆ? ಯಾವುದು ಎತ್ಕೊಳ್ಳು, ಅದು ಬಟರ್ ಮಿಲ್ಕ್ ಕೊಡೋ ಸ್ವೀಟ್ ಲೆಸ್ಸಿ ಒಂದು ಕೊಡಿ. ಹೆಂಗೆ ಬಸ್ ಸ್ವೀಟ್ ಲೆಸ್ಸಿ ಒಂದು ಕೊಡು ಬಸ್. ಸ್ವೀಟ್ ಲೆಸ್ಸಿ ಗೈಸ್. ಇದು ಅಣ್ಣ ರೋಸ್ ಮಿಲ್ಕ್ ಕುಡಿ, ಒಂದು ಎಲ್ಲ ಸೇಬ್ ಕುಡಿಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕುಡಿದು ತಿಂದು ಪಾರ್ಸಲ್ ತೊಗೊಂಡು ಸಿಗ್ತೀನಿ ಗೈಸ್. ಪಾರ್ಸಲ್ ಇಲ್ಲಿಂದನೇ ಇಟ್ಕೊಂಬಿಡೋಣ. ಇರು ಪಾರ್ಸಲ್ ಇಲ್ಲಿಂದನೇ ಇಸ್ಕೊಳ್ಳೋಣ. ಇರಿ ಗೈಸ್, ನೋಡೋಣ, ಕೇಳೋಣ. ಪಾರ್ಸಲ್ 1 ಕಾಲು kg ಮ್ಯಾಂಗೋ. ಸರ್ ಮ್ಯಾಂಗೋ ಒಂದು ಅದು ಪಾರ್ಸಲ್ ಸಿಗ್ಬೋದಾ? ಸಿಗುತ್ತೆ ಸರ್. ಎಷ್ಟು ಕೊಡು? 1 ಕಾಲು kg ಕೊಡ್ಸ್ಬಿಡಿ ಸರ್. ಗೈಸು ಒಳಗಡೆಯಿಂದ ಪಾರ್ಸಲ್ ಇಸ್ಕೊತಾ ಇದ್ದೀನಿ. 1 kg ಮ್ಯಾಂಗೋ ನನಗೆ ಪ್ಯಾಕ್ ಮಾಡ್ತಾ ಇರೋದು ಅದು. ಬನ್ನಿ, ಬಂತು. ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೋಣ. ಯಾರಿಗಾದ್ರು ಸರಿ ಮ್ಯಾಂಗೋ ನನಗೆ. ಫೈನಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮನೆಗೆ ತೊಗೊಂಡೋಗೋಣ. ಮನೆಗೆ ಎತ್ಕೊಂಡು ಹೋಗೋಣ. ಸಕ್ಕತ್ತಾಗಿತ್ತು ವಯಸ್ಸು, ಏನು ಹೇಳಿ. ಆದರೂ ಕ್ರೇಜಿ ಮಾತ್ರ ಸೂಪರಾಗಿತ್ತು. ಮಸ್ಟ್ ಟ್ರೈ ಆ್ಯಂಡ್ ಸಜೆಸ್ಟ್ ದಿಸ್. ಸೊ ಇವಾಗ ಟೈಮ್ ಇಲ್ಲ, ಒಂದು ದಿವಸ ಡೀಟೇಲಾಗಿ ಪ್ರೊಸೀಜರ್ನ ತೋರಿಸ್ತೀನಿ. ಯಾವ್ಯಾವ ಥರ ನಡೆಯುತ್ತೆ ಇಲ್ಲಿ ಏನು ಅಂತ ಡೀಟೇಲಾಗಿ ತೋರಿಸ್ತೀನಿ ಒಂದು ದಿವಸ ಒಂದು ವಿಡಿಯೋ ಮಾಡಿಕೊಂಡು. ಇವಾಗ ಟೈಮ್ ಇಲ್ಲ, ಅದಕ್ಕೆ ಓಡ್ತಾ ಇದ್ದೀವಿ. ಸೊ ಗೈಸ್, ಸೀದಾ ಮನೆಗೆ ಹೋಗಿ ಸಿಗೋಣ. ದೀಪಕ್ ಅವರೇ, ಈಗ ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಎಲ್ಲರೂ ಮೈಸೂರು ಪಾಕ್ ತಿಂದ್ವಿ, ಎಲ್ಲ ಮಿಕ್ಸರ್ ತಿಂದ್ವಿ, ಬಟ್ ನಿಮಗೆ ಇಷ್ಟ ಆಗಿದ್ದು ಮೈಸೂರು ಪಾಕ್ ಯಾವುದು ಗೊತ್ತಾಗ್ಬೋದಾ? ನನಗೆ ಆ್ಯಕ್ಚುಲ್ ಆಗಿ ಇಷ್ಟ ಆಗಿದ್ದು ಮ್ಯಾಂಗೋ. ಯಾಕೆ ಹೇಳಿ ಬೇಗ. ಮ್ಯಾಂಗೋ ಆಮೇಲೆ ಚಾಕ್ಲೇಟ್. ಆದರೆ ನೀವು ಟೇಸ್ಟ್ ಮಾಡಿದ್ದು ಎಷ್ಟು? ಎಲ್ಲ ಎಲ್ಲ ಟೇಸ್ಟ್ ಮಾಡಿದ್ಮೇಲೆ ಅಲ್ವಾ ಗೊತ್ತಾಗೋದು ಯಾವ್ದು ಚೆನ್ನಾಗಿದೆ ಅಂತ. ಲೈಕ್ ಟೇಸ್ಟಿಂಗ್ ಅಲ್ಲೇ ಹೊಟ್ಟೆ ತುಂಬಿಸೋದು ಹೇಗೆ? ಖಂಡಿತ. ಎಷ್ಟು ಬೇಗ ಮಿಕ್ಸ್ಚರ್ ಯಾವ್ದು ಚೆನ್ನಾಗಿತ್ತು? ಮಿನಿಮಮ್ ಒಂದು ಆಕ್ಚುಲಿ ಕೊಟ್ಟಿದ್ದವ್ರು ಎರಡೇ, ಒಂದು ಬೂಂದಿ ಆಮೇಲೆ ಅದು ಯಾವ್ದೋ ಡ್ರೈ ಫ್ರೂಟ್ ಅಂತ. ಆದ್ರೆ ಅವ್ರು ಕೊಟ್ಟಿದ್ರಲ್ಲಿ ಡ್ರೈ ಫ್ರೂಟ್ಸ್ ಇರ್ಲಿಲ್ಲ, ಅದೇ ಬೇಜಾರು. ಸೊ ಅದರಲ್ಲಿ ಮೈನಸ್
ಬಟ್ ಆದ್ರೂ ಚಾಕ್ಲೇಟ್ ಚೆನ್ನಾಗಿತ್ತು, ಮ್ಯಾಂಗೋದಂತೂ ಅಲ್ಟಿಮೇಟ್. ತಿಂತಾನೆ ಇರಬೇಕು ಅನ್ಸುತ್ತೆ. ಬಟ್ ಇದಕ್ಕೆ ರೇಟ್ ಅಲ್ಲ ದೀಪಕ್ ಟೇಸ್ಟ್ ಅಂತ ಸುಮಾರು ಒಂದು 150 ಗ್ರಾಮ್ ಟೇಸ್ಟ್ ಮಾಡಿದೀರಾ? ನಮಗ್ ಟೇಸ್ಟ್ ಗೊತ್ತಾಗದೆ ತಿನ್ಮೇಲೆ ಅಲ್ವೇನ್ರಿ? ಹಂಗ ಅಂದ್ಬಿಟ್ಟು 150 ಗ್ರಾಮ್ ತಿನ್ಬೇಕು ಅದಕ್ಕೆ. ಸರ್ ಈಗ ಫೈನಲ್ ಆಗಿ ಹೇಳ್ತಾ ಇರೋದು ಒಂದೇ ಕ್ವಶನ್, ಇದಕ್ಕೆ ರೇಟಿಂಗ್ ಎಷ್ಟು? 10 on 10. ಆ ಚೋಚೋ ಮಾತ್ರ ಒಂದ್ ಸ್ವಲ್ಪ ಟೇಸ್ಟ್ ಜಾಸ್ತಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಾಜ್. ಮೈನಸ್ ಅಲ್ಲ, ಹೆಚ್ಚಾಗಿ ಹಾಕಿ, ಪ್ರೀತಿ ಇರ್ಬೇಕು. ಖುಷಿಯಿಂದ ಸೊ ಗೈಸ್ ನೈಟ್ ಬರೋದು ತುಂಬಾ ಲೇಟ್ ಆಗಿಬಿಟ್ಟಿತ್ತು, ವ್ಲಾಗ್ ಎಂಡ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದಿದ ತಕ್ಷಣ ಮುಖ ತೋರಿಸ್ತಾ ಇದ್ದೀನಿ. ದೆನ್ ಗೈಸ್ ವರ್ಡ್ ಆಫ್ ಮೈಸೂರು ಪಾರ್ಕ್ನಲ್ಲಿ ಹೊಸ್ದಾಗಿ ಇನ್ನೊಂದು ಟ್ರೈ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ. ಅದು ಇನ್ನೊಂದು ಮಂತಲ್ಲಿ ಏನೋ ಓಪನ್ ಆಗುತ್ತಂತೆ. ಸೊ ಅವಾಗ ಹೋಗಿ ನಿಮಗೆ ಇನ್ನೊಂದು ಸತಿ ನೀಟಾಗಿ ತೋರಿಸ್ತೀನಿ ನಾನು ಇನ್ನು ಏನೇನು ಅಂತ. ಸೊ ನಿನ್ನೆ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟೇಕ್ ಕೇರ್, ಎಲ್ಲರೂ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಗೈಸ್, ಬಾಯ್.